ನಮಸ್ತೆ ವೀಕ್ಷಕರೇ, ನಾನು ಈಗ ಬಾಳೆಹಣ್ಣಿನ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. 2 ಬಾಳೆಹಣ್ಣು, ಗೋಡಂಬಿ, ಬಾದಾಮಿ, ಚಿರೋಟಿ ರವೆ ಇದ್ದರೆ ಸರಿ, ಇಲ್ಲದೆ ಹೋದರೆ ಉಪ್ಪಿಟ್ಟಿನ ರವೆ ಬೇಕಾದರೂ ತೊಗೋಬೋದು. 4 ಏಲಕ್ಕಿ, ಬೆಲ್ಲ, ತುಪ್ಪ. ಹೋಳಿಗೆ ಮಾಡಲಿಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾನು ಚಪಾತಿ ಹಿಟ್ಟಾದರೂ ಕಲಿಸ್ಕೋಬೋದು, ಮೈದಾ ಹಿಟ್ಟಾದರೂ ಕಲಿಸ್ಕೋಬೋದು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಅದಕ್ಕೆ ನೀವು ಹೋಳಿಗೆ ಮಾಡ್ತೀರಲ್ಲ, ತಟ್ಟೋಳಿಗೆನ ಅದಕ್ಕೆ ನೀವು ಕಲಿಸ್ಕೋಬೇಕು. ತುಂಬಲಿಕ್ಕೆ ಸರಿ ಹೋಗ್ಬೇಕಲ್ಲ, ಸ್ವಲ್ಪ ಗಟ್ಟಿ ಇರಬೇಕು, ಯಾವುದೇ ಕಾರಣಕ್ಕೂ ಅಳಕಾಗಿರಬಾರ್ದು, ಅಂದರೆ ತೆಳ್ಳಗಿರಬಾರ್ದು. ಅದಕ್ಕೆ ನೀವು ಹಿಟ್ಟನ್ನು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಕೋಬೇಕು. ನಾನೀಗ ಕಲಸಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಹೂರಣನ ನಾನೀಗ ಮೊದಲು ರೆಡಿ ಮಾಡ್ಕೊತೀನಿ. ಹೂರಣಕ್ಕೆ ಮೊದಲು ಏನು ಮಾಡ್ತೀನಿ, ಗೋಡಂಬಿ ಹಾಕ್ಕೊತೀನಿ, ಬಾದಾಮಿ ಹಾಕ್ಕೊತೀನಿ, ನಂತರ ಏಲಕ್ಕಿ 4, ಜಾಸ್ತಿ ಏಲಕ್ಕಿ ತೊಗೋಬೇಡ್ರಿ. ಫ್ಲೇವರಿಗೋಸ್ಕರ ನಾನು 4 ತೊಗೊಂಡಿದ್ದೀನಿ, ನೀವು 4 ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಇದನ್ನು ಸಣ್ಣಕ್ಕೆ ನಾವು ರುಬ್ಕೋಬೇಕು. ನೋಡಿ, ಈ ರೀತಿ ಸಣ್ಣಕ್ಕೆ ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ಏನು ರುಬ್ಕೊಂಡ್ರು ನೀವು ನೀರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀರನ್ನ ಟಚ್ ಕೂಡ ಮಾಡಲೇಬಾರ್ದು ಇದಕ್ಕೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ತೆಕ್ಕೊತೀನಿ. ನೋಡಿ ವೀಕ್ಷಕರೇ, ನಾನೀಗ ಒಂದು ಸರ್ವಿಂಗ್ ಬೌಲಿಗೆ ತೆಕ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣನ್ನು ಸ್ಲೈಸ್ ಥರ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ನಾವು ಪೇಸ್ಟ್ ಮಾಡ್ಕೋಬೇಕು. ನೀವು ಕೇಳ್ಬೋದು ಯಾಕೆ ಈ ಬಾಳೆಹಣ್ಣು ಕಲರ್ ಇದೆ ಅಂತ. ಇದು ಚಿಪ್ಸ್ ಮಾಡೋ ಬಾಳೆಹಣ್ಣು, ಆರ್ಗ್ಯಾನಿಕ್ ಬಾಳೆಹಣ್ಣಿದು, ಹಂಗಾಗಿ ಈ ಕಲರ್ ಇದೆ. ಇದು ಸಖತ್ ಟೇಸ್ಟ್ ಬರುತ್ತೆ. ನೀವು ಯಾವ ಬಾಳೆಹಣ್ಣದ್ರಲ್ಲಾದರೂ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಈ ಬಾಳೆಹಣ್ಣಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ಇದು ಸಖತ್ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಬಾಳೆಹಣ್ಣಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಇದು ಚಿಪ್ಸ್ ಮಾಡುವಂಥ ಬಾಳೆಹಣ್ಣು. ನೋಡಿ, ಬಾಳೆಹಣ್ಣು ಈ ರೀತಿ ಫುಲ್ ಪೇಸ್ಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ಬಾಳೆಹಣ್ಣು ಸಿಗಲೇಬಾರ್ದು. ಆ ರೀತಿ ಫುಲ್ ಪೇಸ್ಟ್ ಆಗಬೇಕು. ನೋಡಿ, ಈ ರೀತಿ. ಈಗ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಯಾವ ರೀತಿ ಹೂರಣ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈಗ ನಾನು ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ಫಸ್ಟು ಮೊದಲಿಗೆ ತುಪ್ಪ 2ರಿಂದ 3 ಸ್ಪೂನು, ಜಾಸ್ತಿ ತುಪ್ಪನೇ ಹಾಕ್ಬೇಕು ಇದಕ್ಕೆ. ತುಪ್ಪ ಇದ್ರೇ ಟೇಸ್ಟ್ ಇದಕ್ಕೆ. ತುಪ್ಪ ಕಾಯಿಸ್ಕೋಬೇಕು. ಸ್ವಲ್ಪ ತುಪ್ಪ ಕಾದಿದೆ. ಈಗ ಚಿರೋಟಿ ರವೆ ತೊಗೊಂಡಿದ್ನಲ್ಲ, ಚಿರೋಟಿ ರವೆ ಸಣ್ಣ ಉರಿಯಲ್ಲೇ ನಾವು ಇದನ್ನೀಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ. ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ ಸಿಮ್ಮಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ನ ಮಾತ್ರ ಜೋರಾಗಿ ಹಿಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಈ ಥರ ಫುಲ್ಲು ತುಪ್ಪದಲ್ಲೇ ನೀವು ಚಿರೋಟಿ ರವೆನ, ಹೇಳಿದ್ನಲ್ಲ ಚಿರೋಟಿ ರವೆನೇ ಬೇಕು ಅಂತೀನಿಲ್ಲ, ಉಪ್ಪಿಟ್ಟಿನ ರವೆ ಮಾಡ್ಕೊಂಡ್ರೂ ನಡೆಯುತ್ತೆ, ಬಟ್ ಚಿರೋಟಿ ರವೆ ಆದರೆ ಟೇಸ್ಟ್ ಇರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಗೋಡಂಬಿ ಮತ್ತು ಬಾದಾಮಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಇದನ್ನು ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ನೀವು ಕರಿ ಮಾಡಬೇಕು ಅಂದರೆ ಗ್ರೇವಿ ಮಾಡಬೇಕು ಅಂದರೆ ಮಾತ್ರ ನೀವು ಗೋಡಂಬಿನ ನೆನೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಹೋಳಿಗೆಗೆ ಮಾತ್ರ ಗೋಡಂಬಿನ ನೀವು ನೆನೆ ಹಾಕೋಬೇಡಿ. ಮತ್ತೆ ಹಂಗಂದರೆ ಅದು ನೀರು ಬಿಟ್ಟುಬಿಡುತ್ತೆ, ಆ ಟೇಸ್ಟು ಇರೋದಿಲ್ಲ. ಹೋಳಿಗೆನ ನೀವು ಇದನ್ನು ಮಾಡಿದರೆ ಏನಿಲ್ಲ ಅಂದರೆ 1 ವಾರ ನೀವು ಎತ್ತಿಟ್ಟು ತಿನ್ಬೋದು. ನೋಡಿ ವೀಕ್ಷಕರೇ, ಈಗ ನಾನು ಇದನ್ನು ಬಾಳೆಹಣ್ಣು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಈಗ ಬೆಲ್ಲ ಹಾಕ್ಕೊತೀನಿ. ನೋಡಿ ವೀಕ್ಷಕರೇ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವೇನು ಗೊತ್ತಾ, 1 ಲೋಟ ರವೆ ತೊಗೊಂಡ್ರೆ 3/4 ಲೋಟ ಬೆಲ್ಲ ತೊಗೊಳ್ಳಿ. ಏಕೆಂದರೆ ಬಾಳೆಹಣ್ಣಲ್ಲೂ ಕೂಡ ನಿಮಗೆ ಸ್ವೀಟ್ ಅಂಶ ಇರೋದ್ರಿಂದ ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡ್ರೆ ಸಾಕು. ನಿಮಗಿಲ್ಲ ನನಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಅಡ್ಡಿ ಇಲ್ಲ, 1 ಲೋಟಕ್ಕೆ 1 ಲೋಟ ಬೆಲ್ಲ ತೊಗೊಂಡ್ರೆ ನಡೆಯುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀವು ಕೈ ಆಡಿಸ್ತಾ ಬೇಯಿಸ್ತಾ ಇರಬೇಕು. ಹೇಳಿದ್ನಲ್ಲ, ಗ್ಯಾಸ್ ಮೀಡಿಯಮ್ ಸಿಮ್ಮಲ್ಲಿರಬೇಕು. ಈ ರೀತಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಬೇಯಿಸ್ಬೇಕು. ಇದು ಬೆಂದಂಗೆ ನೋಡಿ ತವಾಗೆ ಅಂಟೋದೇ ಇಲ್ಲ. ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ. ಏನಿಲ್ಲ ಅಂದರೆ ಒಂದು 10 ನಿಮಿಷನಾರು ಇದನ್ನು ಬೇಯಿಸಲೇಬೇಕು ನೀವು. ಏಕೆಂದರೆ ರವೆ ಹಾಕಿರೋದ್ರಿಂದ ಬೇಯಿಸ್ಬೇಕು. ರವೆ ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ ವೀಕ್ಷಕರೇ, ಈ ರೀತಿ ನೋಡಿ ಎಲ್ಲಾದರೂ ಅಂಟುತ್ತಾ. ನೋಡಿ, ಫುಲ್ ಈ ಥರ ಗಟ್ಟಿ ಆಗಬೇಕು. ಇದು ಏನಿಲ್ಲ ಅಂದರೆ ಒಂದು 10 ನಿಮಿಷ ತಣ್ಣಗಾಗಲೇಬೇಕು. ತಣ್ಣಗಾದರೆ ಇನ್ನೂ ಗಟ್ಟಿ ಆಗುತ್ತೆ. ಈ ರೀತಿ ನೋಡಿ, ಒಟ್ಟು ತವಾಗೆಲ್ಲೂ ಅಂಟ್ಲೇಬಾರ್ದಿದು ಟೋಟಲಿ. ನೋಡಿ, ಈ ರೀತಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ,
ಈ ರೀತಿ ನೀವು ಚೆನ್ನಾಗಿ ಬೇಯಿಸಿ ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಇಡ್ರಿ. ಏಕೆಂದರೆ ಹೂರ್ಣದಲ್ಲಿ ತುಂಬಕ್ಕಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿ ಆದರೆ ತುಂಬಲಿಕ್ಕಾಗಲ್ಲ. ಒಂದು 10 ನಿಮಿಷ ತಣ್ಣಗಾಕಿಡೋಣ. ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಈ ರೀತಿ ಹೂರ್ಣ ಅದಕ್ಕಾಗುತ್ತೆ ನೋಡಿ, ಈ ಥರ ನೋಡಿ ಈ ಥರ ಆಗುತ್ತೆ. ಈಗ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ, ಹೋಳಿಗೆ ತಟ್ತೀನಿ. ಈಗ ಹಿಟ್ಟನ್ನು ನಾನು, ಇದು ಹೋಳಿಗೆ ಎಲೆ ನೋಡಿ, ಹಿಂದೆ ಹೋಳಿಗೆ ಎಲೆ ಅಂತ ಇದೆ, ಹೋಳಿಗೆ ಮಾಡುವ ಪೇಪರ್ ಅಂತ ಇದೆ. ಇದು ಇದ್ದರೆ ಇದು ಸರಿ, ಇಲ್ಲ ಅಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಾದರೂ ನೀವು ಮಾಡ್ಕೋಬೋದು. ನಾನೀಗ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊತೀನಿ. ಮೊದಲಿಗೆ ಹಿಟ್ಟನ್ನು ಸರಿಯಾಗಿ ಇದನ್ನು ಮಾಡ್ಕೊತೀನಿ ನೋಡಿ. ನಾನೀಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ನೋಡಿ. ಈ ರೀತಿ ಇರಬೇಕು ಹಿಟ್ಟು, ಈ ಥರ ಜಿಗಿ ಇರಬೇಕು. ಸ್ವಲ್ಪ ಹಿಟ್ಟನ್ನು ನಾನು ಇದಕ್ಕೆ ಕಣಕ ಅಂತೀವಿ, ಇಷ್ಟನ್ನೇ ತಗೊತೀನಿ. ಈಗ ಕೈಗೆ ಎಣ್ಣೆ ಹಚ್ಕೊತೀನಿ. ಫಸ್ಟು ಈ ರೀತಿ ಮಾಡಿಕೊಂಡು ನೋಡಿ, ಕಣಕ ನಾನು ಇಷ್ಟು ತೊಗೊತೀನಿ. ಕಣಕನ ಇಷ್ಟು ಕಣಕ ತೊಗೊತೀನಿ, ಇದರೊಳಗೆ ತುಂಬ್ಕೊತೀನಿ ನೋಡಿ. ಈ ರೀತಿ ನೋಡಿ, ಈ ರೀತಿ ತುಂಬ್ಕೊತೀನಿ. ಈಗ ಹೋಳಿಗೆ ಎಲೆಗೆ ಎಣ್ಣೆ ಹಚ್ಕೊತೀನಿ, ಚೆನ್ನಾಗಿ ಅಂಟಬಾರ್ದು ಅಂತ. ನೋಡಿ ಈ ರೀತಿ ನಾನು ದಪ್ಪನಾಗೆ ಲಟ್ಟಿಸ್ಕೊತೀನಿ. ಸೇಮ್ ನೀವು ಹೋಳಿಗೆ ಮಾಡ್ತೀರಲ್ಲ, ಹೂರಣದ ಹೋಳಿಗೆ, ಬೇಳೆ ಹೋಳಿಗೆ, ಅದೇ ಥರ. ಅರಿಶಿನ ಹಾಕಲೇಬೇಕು ಅಂತ ಏನಿಲ್ಲ, ಅದು ನಿಮ್ಮ ಇಷ್ಟ. ನೋಡಿ ನಾನು ತೆಳ್ಳಗೆ ಮಾಡ್ಕೊತೀನಿ. ನೋಡಿ ನಾನೀಗ ಹಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಈಗ ನಾನು ಹೋಳಿಗೆ ಉದ್ದಿದ್ದೀನಲ್ಲ ಅದನ್ನ ಹಾಕ್ತೀನಿ. ನೋಡಿ ಈಗ ಈ ಕಡೆ ಬೆಂದಿದ್ದೇನ ಅಂತ ನೋಡೋಣ. ನೋಡಿದೀವಿ ಈಗ. ನೋಡಿ ಚೆನ್ನಾಗಾಗಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಅಂದರೆ ಹೋಳಿಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ, ಏನೋ ಒಂಥರ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಒಂಥರ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಎಲ್ಲದೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ನೋಡಿ ಒಂದ್ಸರಿ ಮನೇಲಿ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಇದೊಂದು ರೆಸಿಪಿ ಮಾಡಿರಿ ನೋಡೋಣಂತೆ. ನೋಡಿ ವೀಕ್ಷಕರೇ, ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮನೇಲಿ ಒಂದು ಸರಿ ನೀವು ಟ್ರೈ ಮಾಡಿ. ಬಾಳೆಹಣ್ಣಿನ ಹೋಳಿಗೆ, ಇದಕ್ಕೆ ತುಪ್ಪ ಹಚ್ಕೊಂಡು ತಿಂದರೆ ಟೇಸ್ಟ್ ಬರುತ್ತೆ. ಥ್ಯಾಂಕ್ ಯು.